ಹಾಯ್ ಎಲ್ರಿಗೂ ನಮಸ್ಕಾರ. ಆನ್ಯೂ ಕುಕಿಂಗ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸಪ್ಪೀರು ಅಥವಾ ಸಪ್ಪಾಲು ಅಂತ ಕರೀತಾರೆ. ಒಬ್ಬೊಬ್ಬರ ಊರಲ್ಲಿ ಒಂದೊಂದು ಥರ ಕರೀತಾರೆ. ಇದಕ್ಕೆ ನೀವು ಮೊಳಕೆ ಕಟ್ಟಿದಂಥ ಯಾವುದಾದ್ರೂ ಕಾಳನ್ನು ತೊಗೊಳ್ಬೋದು. ನಾನಿವತ್ತು ಹೆಸರು ಕಾಳು ಹಾಗೂ ಅಲಸಂದಿ ಕಾಳನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಬದನೆಕಾಯಿ ಹಾಗೂ ಒಂದು ಟೊಮೆಟೊನ ತೊಗೊಂಡು ಕಾಳು ಜೊತೆನಲ್ಲೇ ಬೇಯಿಸ್ಕೊಳ್ತೀನಿ. ನೀವು ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಮೆಣಸಿನ್ಕಾಯಿನ ತೊಗೊಳ್ಳಿ. ಅದನ್ನು ಚಾಕುನಲ್ಲಿ ಚುಚ್ಕೊಂಡು ಹೋಲ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಹೋಲ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ಉರಿಬೇಕಾದ್ರೆ ಅದು ಸಿಡಿಬಾರ್ದು ಅಂತ ಹೋಲ್ ಮಾಡ್ಕೋತೀವಿ. ಅದಕ್ಕೊಂದೆರಡು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋ ಹಾಗೆ ಹುರಿದಿಟ್ಕೊಳ್ಳಿ. ಆದಮೇಲೆ ಒಂದು 4 ಪಾವು ಅಥವಾ ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿಟ್ಕೊಳ್ಳಿ. ಒಂದು ನೀರು ಹಾಗೂ ಪಲ್ಯಕ್ಕೆ ಎರಡಕ್ಕೂ ಸೇರಿ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಳ್ಳಿ. ಕಾಳು ಜೊತೆ ಬೇಯಿಸಿಟ್ಕೊಂಡಂಥ ಟೊಮೆಟೊ ಹಾಗೂ ಬದನೆಕಾಯಿನ ಸಪ್ರೇಟಾಗಿ ತಕ್ಕೊಳ್ಳಿ. ಬೇಯಿಸಿದಂಥ ಕಾಳು ಇರುತ್ತಲ್ಲ, ಆ ನೀರಿನಲ್ಲಿ ನಾವು ಸಪ್ಪೆ ನೀರು ಮಾಡೋ ಅಂಥದ್ದು. ಇದಕ್ಕೆ ನಾವು ಯಾವುದೇ ಮಸಾಲೆ ಪದಾರ್ಥನೂ ಹಾಕಲ್ಲ, ಒಗ್ಗರಣೆನೂ ಕೊಡಲ್ಲ. ಹಾಗೆ ಮಾಡುವಂಥ ಒಂದು ಸಿಂಪಲ್ ರೆಸಿಪಿ ಹಾಗೂ ಸೂಪರ್ ರೆಸಿಪಿ. ಪುಟ್ಟ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಚೆನ್ನಾಗಿ ತೊಳೆದು ಆ ಸಪ್ಪೆ ನೀರನ್ನೇ ಅದಕ್ಕೆ ಹಾಕಿ ನೆನೆಸಿಟ್ಕೊಳ್ಬೇಕು. ಹಾಗೆ ನೀವು ಸಪ್ರೇಟಾಗಿ ತೆಗೆದಿಟ್ಕೊಂಡಂಥ ಟೊಮೆಟೊ ಹಾಗೂ ಬದನೆಕಾಯಿಗೆ ಒಂದು ಸ್ವಲ್ಪ ಕಾಳನ್ನು ಸೇರಿಸ್ಕೊಳ್ಳಿ. ನೀವು ಕಾಳನ್ನು ಹಾಗೂ ನೀರನ್ನು ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಪಾತ್ರೆ ಇದ್ದರೆ ನೀವು ಅದ್ರಲ್ಲಿ ಮಾಡ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಇಲ್ಲ, ಅದಕ್ಕೆ ನಾನು ಕೊಬ್ಬರಿ ತುರಿಯುವಂಥದ್ದನ್ನು ತಗೊಂಡು ಅದ್ರ ಸಹಾಯದಿಂದ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು. ಅಡ್ಡಕ್ಕೆ ಪ್ಲೇಟ್ ಇಟ್ಟು ಕೂಡ ನೀವು ಬಸ್ಕೊಂಡು ಆ ಥರ ಮಾಡ್ಕೊಳ್ಬೋದು. ನಮ್ಮ ಮನೆಯಲ್ಲಿ ನಾನು ಈ ಥರ ಮಾಡ್ಕೊಳ್ತೀನಿ. ಇದು ಈಸಿ ಅನ್ನಿಸ್ತು ನನಗೆ. ಹಾಗೆ ಅದನ್ನು ಸಪ್ರೇಟ್ ಮಾಡ್ಕೊಂಡಂಥ ತರಕಾರಿ ಏನಿದೆ ಟೊಮೆಟೊ ಹಾಗೂ ಬದನೆಕಾಯಿನ ಅದನ್ನು ಚೆನ್ನಾಗಿ ಕಿವುಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕಿವುಸ್ಕೊಳ್ಬೇಕು. ಈ ಥರ ಕಿವುಸ್ಕೊಂಡಾದ್ಮೇಲೆ ನೀವು ಅದನ್ನು ಸಪ್ಪೆ ನೀರಿಗೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಸಪ್ಪೆ ನೀರಿಗೆ ಹಾಕ್ಕೊಂಡು ಹುಣ್ಸೆಹಣ್ಣು ನೆನೆಹಾಕಿರ್ತೀವಲ್ಲ, ಅದನ್ನು ಚೆನ್ನಾಗಿ ಕಿವುಚ್ಕೊಂಡು ಅದನ್ನು ಕೂಡ ನೀವು ಸಪ್ಪೆ ನೀರಿಗೆ ಸೇರಿಸ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲ ಕೈಯಲ್ಲಿ ಕಿವುಚಿ ಮಾಡಿದಷ್ಟು ಇದಕ್ಕೆ ರುಚಿ ಹೆಚ್ಚು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಎಲ್ಲ ಕೈಯಲ್ಲಿ ಕಿವುಚಿನೇ ಮಾಡ್ಕೊಳ್ತೀನಿ. ನಾನು ಪ್ರತಿ ಸಲನೂ ಕೈಯಲ್ಲಿ ಕಿವುಚೆ ಮಾಡ್ಕೊಳ್ಳೋದು. ನಿಮಗೆ ಕೈಯಲ್ಲಿ ಕಿವುಚಿ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅಂತಂದರೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೋದು. ನಾನು ಆಗಲೇ ಹುರಿದಿಟ್ಕೊಂಡಂಥ ಮೆಣಸಿನ್ಕಾಯಿನ ಇಲ್ಲಿ ಜಜ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಕೈಯಲ್ಲಿ ಕಿವುಚಬೇಕಾಗತ್ತೆ. ಆದರೆ ಕೈಯಲ್ಲಿ ಕಿವುಚಿದ್ರೆ ಕೈಯೆಲ್ಲ ಉರಿ ಬರುತ್ತೆ ಅಂತ ನಾನು ಜಜ್ಕೊಳ್ತೀನಿ. ಜಜ್ಕೊಂಡಾದ್ಮೇಲೆ ಅದನ್ನು ಕೂಡ ಸಪ್ಪೆ ನೀರಿಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಕಾಳು ಬೇಯಿಸುವಾಗಲೂ ಕೂಡ ನಾವು ಉಪ್ಪನ್ನು ಹಾಕ್ಕೊಂಡಿರ್ತೀವಿ. ನೀರು ರೆಡಿಯಾಗಿದೆ. ಪಲ್ಯಕ್ಕೆ ಒಗ್ಗರಣೆ ಕೊಡೋಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡು ಸಣ್ಣ ಬಾಣಲೆಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಜೀರಿಗೆ ಹಾಕ್ಕೊಳ್ಬೇಕು. ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಸೊಪ್ಪು ಆದಮೇಲೆ ನಾವು ಆಗಲೇ ಹೆಚ್ಚಿಟ್ಕೊಂಡಂಥ ಈರುಳ್ಳಿನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀವಿ. ಒಣಮೆಣ್ಸಿನ್ಕಾಯಿನ ಮುಂಚೆನೇ ಹಾಕಲ್ಲ ಈರುಳ್ಳಿಗೆ ಮುಂಚೆ, ಯಾಕೆಂದರೆ ಅದೆಲ್ಲ ಕರಗಾಗಿ ಸೀದೋಗ್ಬಿಡುತ್ತೆ. ಸೊ ಅದಕ್ಕೆ ಈರುಳ್ಳಿ ಆದಮೇಲೆ ನಾವು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀವಿ. ಒಣಮೆಣ್ಸಿನ್ಕಾಯಿ ಯಾಕೆ ಹಾಕ್ಕೋತೀವಿ ಅಂತಂದರೆ ನಾವು ಸಪ್ಪೆ ನೀರಿಗೆ ಹಸಿಮೆಣ್ಸಿನ್ಕಾಯಿನ ಹಾಕಿರ್ತೀವಿ. ಅದಕ್ಕೆ ಪಲ್ಯಕ್ಕೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀವಿ. ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಾದಮೇಲೆ ನಾವು ಅದಕ್ಕೆ ಬೇಯಿಸಿಟ್ಕೊಂಡಂಥ ಕಾಳನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತೀವಿ. ಆಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತೀವಿ. ತೆಂಗಿನ ತುರಿ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಹುರ್ಕೊಳ್ತೀವಿ. ಈ ರೀತಿ ಕಾಳಿಗೆ ಒಗ್ಗರಣೆ ಕೊಡೋಕ್ಕಾಗಿಲ್ಲ ಅಂತಂದರೆ ನಾವು ಬೇಯಿಸ್ಕೊಂಡಂಥ ಬರೀ ಕಾಳನ್ನೇ ಕೂಡ ತಿನ್ಬೋದು. ಯಾಕೆಂದರೆ ಅದಕ್ಕೆ ನಾವು ಉಪ್ಪು ಆ್ಯಡ್ ಮಾಡಿರ್ತೀವಿ, ಹಾಗಾಗಿ ತಿನ್ಬೋದು, ರುಚಿ ಇರುತ್ತೆ ಅದನ್ನು ಕೂಡ. ಅಥವಾ ಒಗ್ಗರಣೆ ಹಾಕ್ಕೊಂಡು ಕೂಡ ತಿನ್ಬೋದು. ಲಾಸ್ಟಲ್ಲಿ ಉಪ್ಪು ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ತೆಂಗಿನಕಾಯಿನ ಉದುರಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬಾಯ್.